ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚೈನೀಸ್ ಚಿಕನ್ ಮಾಡ್ತಿದ್ದೀನಿ. ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕೆಜಿ ಇದೆ. ಈಗ ಪೀಸ್ ಮಾಡಿದ್ದೀನಿ, ಉದ್ದ ಪೀಸ್ ಮಾಡಿದ್ದೀನಿ. ಈಗ ಮೊದಲಿಗೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ, 2 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್, ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನು, ಉಪ್ಪು ಸ್ವಲ್ಪ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು, ಸೋಯಾ ಸಾಸು 1 ಟೀ ಸ್ಪೂನು. ಈಗ 1 ಮೊಟ್ಟೆ ಹಾಕ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಮೈದಾ ಹಾಕ್ತೀನಿ 2 ಟೇಬಲ್ ಸ್ಪೂನು, ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ಇದನ್ನು 1/4 ಗಂಟೆ ರೆಸ್ಟಿಗೆ ಇಡ್ತಾ ಇದ್ದೀನಿ. ಒಂದು ಕಡೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. 1/4 ಗಂಟೆ ಆಯಿತು ಚಿಕನ್ ರೆಸ್ಟಿಗೆ ಇಟ್ಟು ತಂದಿದ್ದೀನಿ. ಈಗ ಚಿಕನ್ ಪೀಸ್ ಹಾಕ್ತಿದ್ದೀನಿ. ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡಬೇಕು ಇದನ್ನು. ಚಿಕನ್ ಎಣ್ಣೆಯಲ್ಲಿ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ, 2 ಸಲ ಫ್ರೈ ಮಾಡಬೇಕಷ್ಟೇ. ಮಗಿಚಾಕ್ಬೇಕು ಇದನ್ನು. ಒಂದು 5 ನಿಮಿಷ ಫ್ರೈ ಆದರೆ ಸಾಕಿದು. ಚಿಕನ್ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ತೆಗಿತಾ ಇದ್ದೀನಿ. ಒಂದು ಬಾಣಲೆ ಇಟ್ಟಿದ್ದೀನಿ. ಚಿಕನ್ ಎಲ್ಲ ಫ್ರೈ ಮಾಡಿ ಆಯಿತು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಯಾವುದು ಕೂಡ ತಗೊಳ್ಬಹುದು. ಈಗ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಇದನ್ನು ಹಾಕ್ತಿದ್ದೀನಿ ಎಣ್ಣೆಗೆ. ಚೆನ್ನಾಗಿ ಫ್ರೈ ಮಾಡಬೇಕು ಗೋಡಂಬಿಯನ್ನು, ಸ್ವಲ್ಪ ಕೆಂಪಾಗಿ. ಗೋಡಂಬಿ ಫ್ರೈ ಆಯಿತು. ರೆಡ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅರ್ಧ ಹಾಕಿದ್ದೀನಿ. ಗ್ರೀನ್ ಕ್ಯಾಪ್ಸಿಕಮ್ ಇದು ಅರ್ಧ. ಯೆಲ್ಲೋ ಕ್ಯಾಪ್ಸಿಕಮ್ ಇದು 1/4 ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ 1 ತಗೊಂಡಿದ್ದೀನಿ, ಹೀಗೆ ಕಟ್ ಮಾಡಿದ್ದೀನಿ ದೊಡ್ಡದಾಗಿ. ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪು ಮೆಣಸು ತಗೊಂಡಿದ್ದೀನಿ 3, ಇದು ಸಹ ಉದ್ದ ಕಟ್ ಮಾಡಿದ್ದೀನಿ. ಇದನ್ನು ಹಾಕ್ತಿದ್ದೀನಿ. ಈಗ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ 1 ಟೀ ಸ್ಪೂನು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಆಗ ಚಿಕನ್ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೀನಿ. ಹಾಗೆ ಉಪ್ಪು ನೋಡ್ಕೊಂಡು ಹಾಕಬೇಕು, ಅಂದರೆ ಜಾಸ್ತಿ ಆಗುತ್ತೆ. ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ತಿದ್ದೀನಿ 2 ಟೀ ಸ್ಪೂನು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಸಾಲ ಚೆನ್ನಾಗಿ ಫ್ರೈ ಆಯಿತು. ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ 1/4 ಟೀ ಸ್ಪೂನು. ಸೋಯಾ ಸಾಸ್ ಹಾಕ್ತಿದ್ದೀನಿ 1 ಟೀ ಸ್ಪೂನು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಟೊಮೆಟೊ ಸಾಸ್ ಹಾಕ್ತೀನಿ 1 ಟೇಬಲ್ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಶಿನ ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನು. ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ 2 ಟೀ ಸ್ಪೂನು. ಇದು ಸ್ವಲ್ಪ ಖಾರ ಇದೆ, ಖಾರಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದು ಸ್ವಲ್ಪ ಖಾರ ಇದೆ. ಇದಕ್ಕೆ ಬೇಕಾದರೆ ಸ್ವೀಟ್ ಹಾಕ್ಬೋದು, ಸಕ್ಕರೆ ಹಾಕಿದ್ರೆ ಮತ್ತೆ ಸ್ವೀಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ನಾನು ಹಾಕಲಿಲ್ಲ, ನಾನು ಖಾರ ಹಾಕಿದ್ದೀನಿ ಸ್ವಲ್ಪ. ಈಗ ಫ್ರೈ ಮಾಡಿದ ಚಿಕನ್ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೈನೀಸ್ ಚಿಕನ್ ಖಾರ ಮಸಾಲ ಇದು. ನಾನು ಖಾರ ಮಾಡಿದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆಗಬೇಕು. ಚೈನೀಸ್ ಚಿಕನ್ ಖಾರ ಮಸಾಲ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ.